ಮಾನ್ಯ ತೋಟಗಾರಿಕಾ ಸಚಿವರೇ, ಕೃಷಿ ಸಚಿವರೇ, ಜಿಲ್ಲಾ ಉಸ್ತುವಾರಿ ಸಚಿವರೇ, ತೋಟಗಾರಿಕಾ ಅಧಿಕಾರಿಗಳೇ, ರೈತರಿಗ ನಕಲಿ ಬಿತ್ತನೆ ಬೀಜಗಳಿಂದ ಮುಕ್ತಿ ಯಾವಾಗ? ಕೆಜಿಎಫ್ ತಾಲೂಕು ಕ್ಯಾಸಂಬಳ್ಳಿ ಹೋಬಳಿ ನಂದಾಲಗುಡ್ಡ ಚೆಂಗಾಲರೆಡ್ಡಿಯವರ ತೋಟದಲ್ಲಿ 4 ಎಕರೆ ಸೆಮೀಸ್ ಕಂಪನಿಯ ಅಧಿಕ್ ಎಂಬ ಹೊಸ ತಳಿಯನ್ನು ಇವತ್ತು ನಾಟಿ ಮಾಡಿದ್ದಾರೆ. ಮಾರುಕಟ್ಟೆಯಲ್ಲಿ ಟೊಮೊಟೊಗೆ ಉತ್ತಮವಾದ ಬೆಲೆ ಇದೆ, ಆದರೆ ಬೆಳೆನೂ ಬಂದೈತೆ, ಅದು ಎಲ್ಲ ಕಾಯಿ ಈ ತರ ಮುಡ್ಡಿದಾಗ ಬಂದ್ಬಿಟ್ಟಿದೆ. ಸಂಬಂಧಪಟ್ಟ ಕಂಪನಿಯವರನ್ನ ಕೇಳಿದ್ರೆ ಅವ್ರು ಹೇಳೋದಷ್ಟೇ, ರೈತರು ಸಮರ್ಪಕಕ್ಕೆ ಸಿಯನ್ನು ಅದು ಇದು ಗೊಬ್ಬರ ಬಿಟ್ಟಿಲ್ಲ, ಅದಕ್ಕೆ ಈ ತರ ಬಂದಿದೆ, ನೀವೆಲ್ಲ ಅದನ್ನ ಕಿತ್ತು ಬಿಟ್ಟು ಹಾಕಿ ಹೊಸ ಗಿಡ ಆಗ್ಬಿಡ್ತಾ ಇದೆ ಅಂತೇಳಿ ರೈತನ ವಂಚನೆ ಮಾಡ್ತಾ ಇದ್ದಾರೆ. ಇನ್ನು ನಾವು ಪ್ರತಿ ಸಾರಿನೂ ರೈತ ಸಂಘದಿಂದ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀರಿ. ಕಡ್ಡಾಯವಾಗಿ ನರ್ಸರಿಗಳಿಗೆ ಪರವಾನಗಿ ನೀಡಲಿ, ಅನಧಿಕೃತ ನರ್ಸರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ, ಬಿತ್ತನೆ ಬೀಜ ರೈತರ ಮೇಲೆ ಪ್ರಯೋಗ ಮಾಡುವ ಮೊದಲು ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳ ಮಾಹಿತಿ ನೀಡಿ ಅಂತ ಕೇಳ್ತಾನೆ ಇದ್ದೀವಿ. ಆದರೆ ಯಾರು ಅದನ್ನ ತಲೆ ಕೆಡಿಸ್ಕೊಂತ ಇಲ್ಲ, ಒಂದು ಕಾನೂನು ತರಕಾಗ್ತಾ ಇಲ್ಲ. ಇವತ್ತು ಮಾರುಕಟ್ಟೆಯಲ್ಲಿ ಪ್ರತಿ ಬಾಕ್ಸ್ಗೆ 500ರಿಂದ 600 ರೂಪಾಯಿ ಇದೆ. ಇವತ್ತು 4 ಎಕರೆ ಟೊಮೊಟೊಗೆ ಮಿನಿಮಮ್ ಅಂದ್ರೆ ಅವ್ರ ಕಷ್ಟದ ಬೆವರು ಎಲ್ಲ ಹೋಗಿ ಒಂದು 50ರಿಂದ 60 ಲಕ್ಷ ರೂಪಾಯಿ ಲಾಭ ಸಿಗ್ತಾ ಇತ್ತು. ಇವತ್ತು ಮಾರ್ಕೆಟಿಗೆ ಕೇಳಕ್ಕಾಗಲ್ಲ, ಈ ರೀತಿ ಇದೆ. ಸಂಬಂಧಪಟ್ಟ ಅಧಿಕಾರಿಗಳು ಕೇಳಿದ್ರೆ ಏನು ಉತ್ತರ ಕೊಡ್ತಾ ಇಲ್ಲ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳು ಈ ಒಂದು ಗಡಿಭಾಗದ ರೈತರ ತೋಟಕ್ಕೆ ಭೇಟಿ ನೀಡಿ ಕಂಪನಿಯ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಿ ಅನಧಿಕೃತ ನರ್ಸರಿಗಳ ವಿರುದ್ಧವೂ ಕಾನೂನು ಕ್ರಮ ಕೈಗೊಂಡು ನೊಂದ ರೈತರಿಗೆ ಪ್ರತಿ ಎಕರೆಗೆ 10 ಲಕ್ಷದಂತೆ 4 ಎಕರೆಗೆ 40 ಲಕ್ಷ ಪರಿಹಾರ ನೀಡಬೇಕು. ಇಲ್ಲವಾದರೆ ರೈತ ಸಂಘ ಮತ್ತು ನೊಂದ ರೈತರಿಂದ ಈ ಒಂದು ಸೆಮಿನೀಸ್ ಕಂಪನಿಯ ಅಧಿಕ್ ನಕಲಿ ಬಿತ್ತನೆ ಟೊಮೆಟೊ ಬೀಜ ಹಟಾವೋ, ನೊಂದ ರೈತರು ಬಚಾವೋ ಎಂಬ ಚಳವಳಿ ಮಾಡುವ ಮುಖಾಂತರ ನಾವು ನ್ಯಾಯ ಪಡೆದುಕೊಳ್ಳುತ್ತೇವೆ. ನಾವು ಸೆಮಿನೀಸ್ ಕಂಪನಿಗೆ ನೇರವಾಗಿ ಎಚ್ಚರಿಕೆ ಕೊಡ್ತಾ ಇದ್ದೀವಿ, ನಿಮ್ಮ ರಾಜಕೀಯ ಒತ್ತಡ, ಅಧಿಕಾರಿಗಳ ಬೆಂಬಲ ಬಿಟ್ಟುಬಿಡಿ. ನೊಂದ ರೈತರು ತಾಳ್ಮೆ ಕಳ್ಕೊಂಡ್ರೆ ನಿಮ್ಮ ಕಂಪನಿಯ ಒಂದೇ ಒಂದು ಬೀಜ ಕೂಡ ಕೋಲಾರ ಜಿಲ್ಲೆಯಲ್ಲಿ ಯಾವ ರೈತರಿಗೂ ಕೊಡೋಕ್ಕಾಗೋದಿಲ್ಲ ಎಂಬ ಎಚ್ಚರಿಕೆಯೊಂದಿಗೆ ಈ ಕೂಡಲೇ ನೀವು ಬಂದು ಹೋಗಿದ್ದೀರಾ. ಮತ್ತೆ ಬಂದು ನೊಂದ ರೈತರನ್ನು ಪರಿಹಾರ ಕೊಟ್ಟು ಅವರಿಗೆ ಆ ಒಂದು ಕಷ್ಟದಲ್ಲಿರುವ ರೈತರಿಗೆ ಒಂದು ಕೈ ಹಿಡಬೇಕು. ನಾವೇನು ಭಿಕ್ಷೆ ಕಟ್ತಾ ಇಲ್ಲ. ನಾವು ಪ್ರತಿ ಎಕರೆ 3 ಎಕರೆ ಮಾಡಬೇಕು. 1 ಎಕರೆ ಮಾಡ್ಬೇಕಾದ್ರೆ 3ರಿಂದ 4 ಲಕ್ಷ ಆಗಿದೆ. ಇವತ್ತು 4 ಎಕರೆಗೆ 12ರಿಂದ 13 ಲಕ್ಷ ಆಗಿದೆ. ಕೃಷಿ ಕೂಲಿ ಕಾರ್ಮಿಕರ ಒಂದು ಕಷ್ಟ ಕಾಲದಲ್ಲೂ ಸಿಗ್ತಾ ಇಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಬೆಳೆದಿರುವ ಟೊಮೊಟೊಗೆ ಉತ್ತಮ ಬೆಲೆ ಇದ್ರೂ ನಿಮ್ಮ ಕಂಪನಿಯ ನಿರ್ಲಕ್ಷ್ಯ, ನಕಲಿ ಬಿತ್ತನೆ ಬೀಜದಿಂದ ಇವತ್ತು ರೈತ ನಷ್ಟ ಆಗಿದ್ದಾನೆ. ರೈತರಿಗೆ ಪರಿಹಾರ ಕೊಡಬೇಕು. ಇಲ್ಲವಾದರೆ ತೋಟಗಾರಿಕಾ ಅಧಿಕಾರಿಗಳನ್ನು ನಾವು ಒತ್ತಾಯ ಮಾಡ್ತಾ ಇರೋದು. ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಕೋಲಾರ ಜಿಲ್ಲೆಯ ಜನತೆಯ ಬಗ್ಗೆ, ರೈತರ ಬಗ್ಗೆ ಕಾಳಜಿ ಇದೆ. ಈ ಕೂಡಲೇ ಸಂಬಂಧಪಟ್ಟ ತೋಟಗಾರಿಕಾ ಅಧಿಕಾರಿಗಳನ್ನು ಸಭೆ ಕರೆದು ಈ ಒಂದು ಸೆಮಿಸ್ ಕಂಪನಿ ಅಧಿಕ್ ತಳಿಯಿಂದ ನಷ್ಟವಾಗಿರುವ ರೈತರಿಗೆ ಒಂದು ನ್ಯಾಯ ಕೊಡಿಸಬೇಕು. ಪ್ರತಿ ಎಕರೆಗೆ 5 ಲಕ್ಷದಂತೆ ಪರಿಹಾರ ನೀಡುವ ಮುಖಾಂತರ ನೊಂದ ರೈತರ ಪರ ನಿಲ್ಲದೆ ಇದ್ರೆ ರೈತ ಸಂಘ ಮತ್ತು ನೊಂದ ರೈತರಿಂದ ಸೆಮಿಸ್ ಅಧಿಕ್ ಟೊಮೆಟೊ ಹಟಾವೋ, ಕೋಲಾರ ಜಿಲ್ಲೆಯ ರೈತರು ಬಚಾವೋ ಎಂಬ ಚಳವಳಿ ಮಾಡುವ ಮುಖಾಂತರ ನಿಮ್ಮ ಬೀಜ ಕಂಪನಿ ಕೋಲಾರ ಜಿಲ್ಲೆಯಲ್ಲಿ ಹಾರಾಟ ಮಾಡದಂತೆ ನಿರ್ಬಂಧ ಹೇರುವಂತ ಹೋರಾಟ ಮಾಡುವ ಎಚ್ಚರಿಕೆಯನ್ನು ಸಂಬಂಧಪಟ್ಟ ಕಂಪನಿಗಳಿಗೆ, ನಿರ್ಲಕ್ಷ್ಯ ಮಾಡುವ ಅಧಿಕಾರಿಗಳಿಗೆ ನೀಡ್ತಾ ಇದ್ದೀವಿ.